ಬೆಳಗಾವಿಯಲ್ಲಿ ಎಸ್ಪಿ ಕೆ ರಾಮರಾಜನ್ ಹೇಳಿಕೆ. ಯಮಕನಮರಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮರ್ಯಾದೆ ಹತ್ಯೆ ಕೇಸ್. ಏಪ್ರಿಲ್ 10ನೇ ತಾರೀಕಿನಂದು ಗುಪ್ತ ಮಾಹಿತಿ ಬಂದಿರುತ್ತದೆ. ತಂದೆ ತಾಯಿಯೇ ಸೇರಿಕೊಂಡು ಮಹಾರಾಷ್ಟ್ರದಲ್ಲಿ ಕೊಲೆ ಮಾಡಿರೋ ಬಗ್ಗೆ ಮಾಹಿತಿ. ಗುಪ್ತ ಮಾಹಿತಿಯ ಮೇಲೆ ವಿಚಾರಣೆ ಮಾಡಿದಾಗ ಸತ್ಯವ್ಯ ಎನ್ನುವ ಯುವತಿ ನಾಪತ್ತೆಯಾಗಿರೋ ಬಗ್ಗೆ ಮಾಹಿತಿ ಸಿಗುತ್ತದೆ. ಸತ್ಯವ್ಯ ಕೊಲೆ ಸಂಬಂಧ ಕೃಷ್ಣ ಪಾಟೀಲ್ ಎಂಬಾತನ ವಿಚಾರಣೆ ನಡೆಸಿದ್ದು ಫೆಬ್ರವರಿ ತಿಂಗಳಿನಲ್ಲಿ ಸತ್ಯವ್ಯ ಕೃಷ್ಣ ಪಾಟೀಲ್ ಜೊತೆಗೆ ಓಡಿ ಹೋಗಿರ್ತಾಳೆ. ಸತ್ಯವ್ಯಗೆ ಈಗಾಗಲೇ ಮದುವೆಯಾಗಿರುತ್ತದೆ. 4 ವರ್ಷಗಳ ಹಿಂದೆ ಮದುವೆಯಾಗಿದ್ದು 12 ವಯಸ್ಸು ಇರುವಾಗಲೇ ಮದುವೆ ನಿಶ್ಚಯವಾಗಿರ್ತದೆ. ಪತಿಯನ್ನು ಬಿಟ್ಟು ಕೃಷ್ಣ ಪಾಟೀಲ್ ಜೊತೆಗೆ ಸ್ನೇಹವನ್ನ ಮಾಡಿಕೊಂಡಿರ್ತಾಳೆ. ಪತಿ ಕುಡಿಯುತ್ತಾನೆ, ಸರಿಯಾಗಿ ನೋಡಿಕೊಳ್ಳಲ್ಲ ಎಂದು ಕೃಷ್ಣ ಪಾಟೀಲ್ ಜೊತೆ ಓಡಿ ಹೋಗಿರ್ತಾಳೆ. ಯಮಕನಮರಡಿಯಲ್ಲಿ ಕೃಷ್ಣ ಪಾಟೀಲ್ ನಾಪತ್ತೆ ಕೇಸ್ ಕೂಡ ದಾಖಲಾಗಿದ್ದು ರಾಯಭಾಗದಲ್ಲಿ ಸತ್ಯವ್ಯ ನಾಪತ್ತೆ ಬಗ್ಗೆ ಕೇಸ್ ದಾಖಲಾಗಿರುತ್ತದೆ. ಫೆಬ್ರವರಿ 17ರಂದು ಇಬ್ಬರು ಓಡಿ ಹೋಗಿರುತ್ತಾರೆ. ಸತ್ಯವ್ಯಳನ್ನ ವಾಪಸ್ ಬಂದ ಬಳಿಕ ಆಕೆಯನ್ನ ಮಹಾರಾಷ್ಟ್ರಕ್ಕೆ ಕರೆದುಕೊಂಡು ಬಂದ ಕುಟುಂಬಸ್ಥರು ಮಾರ್ಚ್ 21ರಂದು ಸಂಧಾನದ ವೇಳೆ ಗಲಾಟೆ ನಡೆದಿದೆ. ಸತ್ಯವ್ಯ ಹಾಗೂ ತಾಯಿಗೆ ಗಲಾಟೆಯಾಗಿದೆ. ಗಲಾಟೆಯಲ್ಲಿ ತಾಯಿಯ ಮೇಲೆ ಹಲ್ಲೆ ನಡೆಸಿದ್ದು ಬಳಿಕ ಸತ್ಯವ್ಯ, ಚಿಕ್ಕಪ್ಪ ಪ್ರಕಾಶ್, ಸಹೋದರ ಶಾನೂರು ಹೆಳವರ್, ಅಕ್ಕನ ಗಂಡ ಕಲ್ಲಪ್ಪ ಸೇರಿ ಕೊಲೆಗೆ ಪ್ಲಾನ್ ಮಾಡಿರ್ತಾರೆ. ಸತ್ಯವ್ಯಳಿಗೆ ವಿಷಪ್ರಾಶನ ಮಾಡಿಸಿ ವಿಷ ಸೇವಿಸಿದ ಬಳಿಕ ಸತ್ಯವ್ಯ ಸಾವನ್ನಪ್ಪಿದ್ದು ತಕ್ಷಣವೇ ಸ್ಥಳೀಯ ಸಹಾಯ ಪಡೆದು ಮೃತದೇಹದ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ. ಲೋ ಬಿಪಿಯಿಂದ ಮೃತಪಟ್ಟ ಬಗ್ಗೆ ಸಂಬಂಧಿಕರಿಗೆ ಹೇಳಿದ ಕುಟುಂಬಸ್ಥರು ಸತ್ಯವ್ಯ ತಾಯಿಯ ಬಗ್ಗೆ ಹೇಳಿದ ಮಾಹಿತಿ ಅನುಸಾರ ಕೇಸ್ ದಾಖಲಾಗಿದೆ. ಏಪ್ರಿಲ್ 10ನೇ ತಾರೀಕು ನಮಗೊಂದು ಗುಪ್ತ ಮಾಹಿತಿ ಮತ್ತು KSP ಅಪ್ಲಿಕೇಶನಲ್ಲಿ ಒಂದು ಯಮಕನಮರಡಿಯಲ್ಲಿರುವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೇಸಲ್ಲಿ ಒಂದು ಹುಡುಗಿಯನ್ನು ಅವರು ತಂದೆ ತಾಯಿನೇ ಮರ್ಡ್ರ್ ಮಾಡಿ ಮಹಾರಾಷ್ಟ್ರದಲ್ಲಿ ಮರ್ಡ್ರ್ ಮಾಡಿ ಕೊಲೆ ಮಾಡಿರೋದಾಗಿ ಇಲ್ಲಿಂದ ಕರ್ಕೊಂಡು ಹೋಗಿರೋದಾಗಿ ನಮಗೆ ಒಂದು ಗುಪ್ತ ಮಾಹಿತಿ ಬರ್ತದೆ. ಆ ಗುಪ್ತ ಮಾಹಿತಿ ಮೇಲೆ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಕೃಷ್ಣ ಪಾಟೀಲ್ ಅವ್ರ ಪರಿಚಯ ಇರೋ ಹುಡುಗಿ ಒಬ್ಬರು ಸತ್ಯವ್ಯ ಎಂಬವರು ಕಾಣ್ತಾ ಇಲ್ಲ. ಮತ್ತು ಅವರನ್ನು ಮರ್ಡರ್ ಮಾಡಿರಬಹುದಂದ್ರೆ ಡೌಟ್ ಮೇಲ್ಗಡೆ ಕೃಷ್ಣ ಪಾಟೀಲ್ ಎಂಬವರು 11/4/2026 ಡೌಟ್ ಮೇಲ್ಗಡೆ ಒಂದು ಊರಲ್ಲಿ ಮಾತಾಡ್ತಾ ಇದ್ದಾರೆ. ಸತ್ಯವ್ಯ ಎಂಬ ನನಗೆ ಪರಿಚಯ ಇರೋ ಒಂದು ಲೇಡಿ ಅವರನ್ನು ಕೊಲೆ ಮಾಡಿದ್ದಾರೆ ಅಂದರೆ ನನಗೆ ಡೌಟ್ ಇದೆ ಅಂದರೆ ಇಲ್ಲಿ ಒಂದು ಮಾಹಿತಿಯನ್ನು ನೀಡುತ್ತಾರೆ. ಅದು ಮೇಲ್ಗಡೆ ಒಂದು ಮರ್ಡರ್ ಕೇಸ್ ದಾಖಲಾಗಿರ್ತದೆ. ಮೃತಪಟ್ಟಿರುವ ಸತ್ಯವ್ಯ ಅವರು ಫೆಬ್ರವರಿ ತಿಂಗಳಲ್ಲಿ ಕೃಷ್ಣ ಪಾಟೀಲ್ ಅವ್ರ ಜೊತೆಗೆ ಎಲೋಪ್ಮೆಂಟ್ ಆಗಿರುತ್ತೆ, ಓಡಿ ಹೋಗಿರ್ತಾರೆ. ಈ ಸತ್ಯವ್ಯ ಅವ್ರಿಗೆ ಆಲ್ರೆಡಿ ಮದುವೆ ಆಗಿದೆ. 4 ವರ್ಷ ಹಿಂದೆ ಇನ್ನೊಬ್ಬರ ಜೊತೆ ಮದುವೆ ಆಗಿರ್ತದೆ. ಸೊ ಮದುವೆ ಆಗಿ ನಂತರ ಅವ್ರಿಗೆ 12 ವಯಸ್ಸಲ್ಲಿಯೇ ಒಂದು ಫಿಕ್ಸ್ ಆಗಿರ್ತದೆ. ಅವ್ರಿಗೂ ಮದುವೆ ಮಾಡಬೇಕಂದ್ರೆ, ಅವರ ಗಂಡನಿಗೂ ಮದುವೆ ಮಾಡಬೇಕಂದ್ರೆ ಹಣಬರಟ್ಟಿಯಲ್ಲಿರೋರೊಬ್ಬರ ಜೊತೆ ಮದುವೆ ಆಗುತ್ತದೆ. ಅವರು ಜಾಸ್ತಿ ಕುಡಿತಾ ಇದ್ದಾರೆ ಅಂದರೆ ಕಂಪ್ಲೇಂಟ್. ಸೊ ಅದರಿಂದ ಫ್ಯಾಮಿಲಿ ರಿಲೇಷನನ್ನು ಬಿಟ್ಟು ಸ್ವಂತ ಊರಲ್ಲಿ ಇದ್ದ ಕೃಷ್ಣ ಪಾಟೀಲ್ ಎಂಬರ ಜೊತೆ ಅವರು ಪರಿಚಯ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಈ ಪರಿಚಯ ಮದುವೆಕ್ಕಿಂತನೂ ಪರಿಚಯ ಇದು ಫ್ಯಾಮಿಲಿ ಮೆಂಬರ್ಗೆ ಯಾರಿಗೂ ಗೊತ್ತಿರಲ್ಲ. ಅದಾದಮೇಲೆ ಮದುವೆ ಆದಮೇಲೂ ಗಂಡ ಜಾಸ್ತಿ ಕುಡಿತಾ ಇದ್ದಾನೆ, ತನ್ನನ್ನು ನೋಡ್ಕೊಳ್ತಾ ಇಲ್ಲ. ಆ ಕಾರಣದಿಂದ ಇವರು ರಿಲೇಷನ್ಶಿಪ್ಪನ್ನು ಸ್ವಂತ ಊರಲ್ಲಿ ಇದ್ದ ಕೃಷ್ಣ ಪಾಟೀಲ್ ಎಂಬನ ಜೊತೆ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಿರ್ತಾರೆ. ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಿ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಫೆಬ್ರವರಿ ತಿಂಗಳಲ್ಲಿ ಇವರು ಎಲೋಪ್ಮೆಂಟ್ ಆಗುತ್ತದೆ. ಫೆಬ್ರವರಿ 17ನೇ ತಾರೀಕು ಕೃಷ್ಣ ಪಾಟೀಲು ಸತ್ಯವ್ಯ ಅವರು ಓಡಿ ಹೋಗಿರ್ತಾರೆ. ಸೊ 2 ಕಡೆ ಯಮಕನಮರಡಿಯಲ್ಲಿ ಕೃಷ್ಣ ಪಾಟೀಲ್ ಮಿಸ್ಸಿಂಗ್ ಆಗಿದ್ದಾನಂದರೆ ಕಂಪ್ಲೇಂಟ್ ಆಗುತ್ತದೆ. ರಾಯಬಾಗ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸತ್ಯವ್ಯ ಅವರು ಮಿಸ್ಸಿಂಗ್ ಆಗಿರೋದು ಕಂಪ್ಲೇಂಟ್ ಆಗುತ್ತದೆ. ಸೊ ಅದಾದಮೇಲೆ ಮಾರ್ಚ್ ತಿಂಗಳಲ್ಲಿ ಇವರಿಬ್ಬರು ಪತ್ತೆ ಮಾಡಿ ಕೃಷ್ಣ ಪಾಟೀಲ್ ಸ್ವಂತವರೆಗೆ ಬರ್ತಾನೆ. ಸತ್ಯವ್ಯ ಅವರು ನಾವು ಈಗ ಸ್ವಂತವರೆಗೆ ಹೋಗೋದು ಬೇಡ ಅಂದರೆ ಹೇಳಿಬಿಟ್ಟು ಮಹಾರಾಷ್ಟ್ರ ಕಡೆ ಸಿರಿಗೋಲ್ ಕಡೆ ಕರ್ಕೊಂಡು ಹೋಗ್ತಾರೆ. ಸಮಾಧಾನ ಮಾಡ್ತೀವಿ ಅಂದರೆ ಹೇಳುವಾಗ ಆಯ್ತಂದರೆ ಇವರು ಹೋಗ್ತಾರೆ. ಮಹಾರಾಷ್ಟ್ರನಲ್ಲಿ ಸಿರಿಗೋಲ್, ಮೀರಜ್ ಪಕ್ಕದಲ್ಲಿರುವ ಸಿರಿಗೋಲ್ ಅಂದರೆ ಗ್ರಾಮ, ಹಳ್ಳಿಗೆ ಹೋಗಿ ಇವರು ಹೇಳುವವರ ಕಮ್ಯುನಿಟಿ ಇರ್ತಾರೆ. ಅಲ್ಲಿ ಟೆಂಟ್ ಹಾಕ್ಕೊಂಡು ಸತ್ಯವ್ಯ, ಅವ್ರ ತಾಯಿ ಅಕ್ಕವ್ವ ಮತ್ತು ತಮ್ಮ ಶಾನೂರು, ಇವರು ಚಿಕ್ಕಪ್ಪ ಪ್ರಕಾಶ್ ಭೀಮಪ್ಪ ಹೆಳವರ್ ಮತ್ತು ಅಕ್ಕನ ಗಂಡ ಕಲ್ಲಪ್ಪ ಮತ್ತು ಎಲ್ಲರೂ ಒಂದು ಕಡೆ ಕ್ಯಾಂಪ್ ಮಾಡಿ ಇವರನ್ನು ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ.
ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡೋ ಸಂದರ್ಭದಲ್ಲಿ ಮಾರ್ಚ್ 21ನೇ ತಾರೀಕು ಗಲಾಟೆ ಆಗುತ್ತದೆ. ಅವತ್ತಿನ ದಿವಸ ಅಲ್ಲಿಂದ ಮತ್ತು ಚೇಂಜ್ ಮಾಡಿಕೊಂಡು ಅರಗ್ ಪಕ್ಕದಲ್ಲಿರುವ ಅರಗ್ ಹಳ್ಳಿಗೆ ಹೋಗಿರ್ತಾರೆ. ಅಲ್ಲಿ ಹೋಗಿಬಿಟ್ಟು ಅಲ್ಲಿ ಗಲಾಟೆ ಮಾಡೋ ಸಂದರ್ಭದಲ್ಲಿ ಸತ್ಯ ಅವ್ರಿಗೂ ಇವ್ರಿಗೂ ಇಲ್ಲ, ನಾನು ಕೃಷ್ಣ ಪಾಟೀಲ್ ಜೊತೆನೇ ಹೋಗ್ತೀನಿ, ಈ ಮದುವೆನಲ್ಲಿ ನನಗೆ ಇಷ್ಟ ಇಲ್ಲ, ನೀವು ಫೋರ್ಸ್ಫುಲ್ ಆಗಿ ಮಾಡಿದ್ದೀರಂದರೆ ಹೇಳಿರ್ತಾರೆ. ಸೊ ಆದರೆ ಕೂಡ ಮದುವೆ ಆಗಿರೋ ಹುಡುಗಿ ನಮ್ಮನೆಯಿಂದ ಇನ್ನೊಬ್ಬರ ಜೊತೆ ಹೋಗ್ತಾರ ಇದ್ದರ ಆ ಕಾರಣದಿಂದ ಎಲ್ಲರೂ ಸೇರಿ ತಾಯಿಗವರೆಗೂ ಗಲಾಟೆ ಆಗ್ತದೆ. ಫಸ್ಟ್ ಸತ್ಯವ ತಾಯಿಯನ್ನು ಕೆಳಗೆ ತಳ್ತಾರೆ. ಆ ಸಂದರ್ಭದಲ್ಲಿ ಚಿಕ್ಕಪ್ಪ ಆದ ಹುಡುಗಿ ಸತ್ಯವ ಅವರ ಚಿಕ್ಕಪ್ಪ ಆದ ಪ್ರಕಾಶ್ ಭೀಮಪ್ಪ ಹೆಲವರು, ಅಣ್ಣನ ಶಾನೂರ್ ಸದಾಶಿವ ಹೆಲವರು ಮತ್ತು ಅಕ್ಕನ ಗಂಡ ಕಲ್ಲಪ್ಪ 3 ಜನ ಸೇರಿ ಫೋರ್ಸ್ಫುಲ್ ಆಗಿ ಪಾಯ್ಸನನ್ನು ಕೊಟ್ಟಿರೋದು ಕಂಡು ಬಂದಿರ್ತದೆ. ಪಾಯ್ಸನನ್ನು ಕೊಟ್ಟು ಒಂದು ಅರ್ಧ ತಾಸಲ್ಲಿ ಅವತ್ತು ರಾತ್ರಿ ಡೆತ್ ಆಗ್ತಾರೆ. ತಕ್ಷಣ ಅಲ್ಲಿ ಹತ್ತಿರ ಇರುವ ಮಶಾನಕ್ಕೆ ಹೋಗಿ ಬೆಂಕಿ ಹಾಕಿ ಬಾಡಿಯನ್ನು ಕೂಡ ಸುಟ್ಟಿರ್ತಾರೆ. ಇದಕ್ಕೆ ಪಕ್ಕದಲ್ಲಿ ಹಳ್ಳಿಯವರ ಸಹಕಾರ ತಗೊಂಡು ಬಾಡಿಯನ್ನು ಕೂಡ ಸುಟ್ಟಿರ್ತಾರೆ. ಸೊ ಉಳಿದವ್ರಿಗೆ ಏನಂದ್ರೆ ಹೇಳಿರ್ತಾರೆ, ಇವ್ರಿಗೆ ಲೋ ಬಿ ಪಿ ಆಗಿದೆ, ಲೋ ಬಿ ಪಿ ಆಗಿರೋದ್ರಿಂದ ಡೆತ್ ಆಗಿರೋದಾಗಿ ಸುತ್ತಮುತ್ತ ಇರೋವರೆಗೂ ಮತ್ತು ಯಮಕನ್ಮರಡಿಯಲ್ಲಿ ಇರುವ ರಿಲೇಟಿವ್ಸ್ಗೆ ಹೇಳಿರ್ತಾರೆ. ಸೊ ಊರಿನವ್ರಿಗೆ ಡೌಟ್ ಇದ್ರೂ ಕೂಡ ಯಾವುದು ಮಾಹಿತಿ ನೀಡಿರೋದಿಲ್ಲ. ಬಟ್ ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೆಂಗೆ ಇವ್ರಿಗೆ ಲೋ ಬಿ ಪಿ ಆಗುತ್ತೆ, ಇದಕ್ಕೇನು ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ಯಾವುದೇ ಇರುವ ಸಂದರ್ಭದಲ್ಲಿ ಇವ್ರಿಗೆ ಯಾವುದೇ ಕಾಯಿಲೆಗಳು ಯಾವುದೇ ಇರೋದು ಇದು ಬರ ಕಂಡು ಬಂದಿಲ್ಲ. ಅವ್ರ ತಾಯಿ ಸತ್ಯವ ಅವ್ರ ತಾಯಿ ಅಕ್ಕವ್ವ ಅವರು ಅವತ್ತು ರಾತ್ರಿ ಏನೇನಾಗಿದೆ ಸಂಪೂರ್ಣವಾಗಿ ಆಗಿರೋದ್ರ ಬಗ್ಗೆ ನಮಗೆ ಇದು ಬರೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವತ್ತು ವಿಚಾರಣೆ ನಡೀತಾ ಇದೆ. ಈಗ ಅರಗ್ ಹಳ್ಳಿಯಲ್ಲಿ ಇದು ಕೊಲೆ ಆಗಿರೋದು ಕಂಡು ಬಂದಿರ್ತದೆ. ಮಹಾರಾಷ್ಟ್ರನಲ್ಲಿ ಸಂಪೂರ್ಣವಾಗಿ ಕೊಲೆ ಪ್ರಯತ್ನ, ಕೊಲೆ ಎಲ್ಲ ಕೂಡ ಅಲ್ಲಿನೇ ಆಗಿರೋದು ಕಂಡು ಬಂದಿರ್ತದೆ. ಯಮಕನ್ಮರಡಿ ನೇಟಿವ್ ಇರೋದ್ರಿಂದ ನಮ್ಮ ವ್ಯಾಪ್ತಿಯಲ್ಲಿರೋ ಯಾರೋ ಒಬ್ಬರಿಗೆ ಏನೋ ಆಗುತ್ತಂದ್ರೆ ಅದು ಬೇರೆ ಕಡೆ ಆಗುತ್ತಂದ್ರೆ ಕೂಡ ಅದಕ್ಕೆ ಬೇಸಿಕ್ ಜವಾಬ್ದಾರಿ ನಮಗೂ ಕೂಡ ಇರ್ತದೆ. ಸೊ ಎಲ್ಲಿಯೇ ಆಗುತ್ತಂದ್ರೆ ಕೂಡ ಆ ಸಂದರ್ಭದಲ್ಲಿ ನಾವು ಬಿಡಲ್ಲ. ಅದಕ್ಕಾಗಿ ನಮ್ಮ ಯಮಕನ್ಮರಡಿ ಇನ್ಸ್ಪೆಕ್ಟರ್ ಜಾವೇದ್ ಅವರು ಕೂಡ ತಕ್ಷಣ FIR ಅನ್ನು ತಗೊಂಡು ಅಲ್ಲಿ ಸ್ಥಳಕ್ಕೆ ಹೋಗಿ ವಿಚಾರಣೆ ಮಾಡಿ ಆರೋಪಿಗಳ 3 ಜನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳ ಪ್ರಕಾಶ್ ಇವನು ಚಿಕ್ಕಪ್ಪ ಆಗಬೇಕಾಗುತ್ತದೆ. ಸತ್ಯವ ಅವರ ತಂದೆ ಸುಮಾರು ಒಂದು 15-20 ವರ್ಷ ಹಿಂದೆನೇ ತೀರಿ ಹೋಗಿರ್ತಾರೆ. ಅದಾದಮೇಲೆ ಈ ಪ್ರಕಾಶ್ ಎಂಬವನೇ ಈ ಮನೆಯನ್ನು ನೋಡ್ಕೊಳ್ತಾನೆ. ಸತ್ಯವಾಗ ಒಟ್ಟು 3 ಅಕ್ಕ, 1 ಅಣ್ಣ ಇದ್ದಾರೆ. ಸೊ ಅದರಲ್ಲಿ ಒಂದು ಅಕ್ಕನ ಗಂಡ ಕಲ್ಲಪ್ಪ ಅವನು ಕೂಡ ಸೇರಿ ಕೊಲೆ ಮಾಡಿರ್ತಾನೆ. ಶಾನೂರ್ 1 ಅಣ್ಣ ಇವನು ಸೇರಿ ಕೊಲೆಯನ್ನು ಮಾಡಿರೋದು ಕಂಡು ಬಂದಿರ್ತದೆ. ಈ ಕೊಲೆಯಲ್ಲಿ ಇನ್ನೂ ಬೇರೆ ಯಾರು ರಿಲೇಟಿವ್ ಯಾರು ಭಾಗವಹಿಸಿದ್ದಾರೆ ಎಂಬುದ್ರ ಬಗ್ಗೆಯೂ ಕೂಡ ವಿಚಾರಣೆ ನಡೀತಾ ಇದೆ. ಆಲ್ರೆಡಿ 3 ಜನ ಆರೋಪಿಗಳ ಬಂಧನ ಮಾಡಿದ್ದೀವಿ. ಕೇಸ್ ಅಲ್ಲಿಯೇ ಆಗಿರೋದ್ರಿಂದ ಮಹಾರಾಷ್ಟ್ರದಲ್ಲಿಯೇ ಸಂಪೂರ್ಣ ಆಗಿರೋದ್ರಿಂದ ಕೇಸನ್ನು ಕೂಡ ಈಗ ಮಹಾರಾಷ್ಟ್ರಕ್ಕೆ ಹ್ಯಾಂಡ್ ಓವರ್ ಮಾಡಬೇಕಾಗುತ್ತದೆ. ಸೊ ಅವರು ಊರಿನಿಂದ ಸುಮಾರು ವರ್ಷದಿಂದ ಪರಿಚಯ. ಮದುವೆ ಆಗೋದಕ್ಕೆ ಮುಂಚೆ ಅಂದರೆ ಮದುವೆ ಆಗಿರೋದು 4 ವರ್ಷ ಹಿಂದೆ ಮದುವೆ ಆಗಿದೆ. ಸೊ ಮದುವೆ ಆಗೋದಕ್ಕೆ ಮುಂಚೆಯಿಂದ ಕೂಡ ಪರಿಚಯ ಅಂದರೆ ಹೇಳ್ತಾ ಇದ್ದಾರೆ. ಈ ಮದುವೆಯಲ್ಲಿ ಇವರಿಗೆ ಈ ಹುಡುಗಿಗೆ ಇಷ್ಟ ಇಲ್ಲ ಅಂದರೆ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಈ ಎಲೋಪ್ಮೆಂಟ್ 12 ವರ್ಷ ಇರುವಾಗ ಬಾಲ್ಯ ವಿವಾಹ ಆಗಿಲ್ಲ. ಅವ್ರಿಗೆ ಮದುವೆ ಮಾಡೋದಕ್ಕೆ ಅಗ್ರಿಮೆಂಟ್ ಥರ ಮಾಡ್ಕೊಂಡಿರೋದಾಗಿ ಹೇಳ್ತಾ ಇದ್ದಾರೆ. ಅಫಿಷಿಯಲಿ ಯಾವುದಿಲ್ಲ, ಓರಲ್ಲಿ ಮಾತಾಡಿಕೊಂಡು ಇವರಿಗೆ ಮದುವೆ ಮಾಡ್ಕೊಳ್ತೀವಿ ಅಂದರೆ ಹೇಳಿ ಮಾತಾಡಿರೋದಾಗಿ ಒಂದು ಮಾತು ಇದೆ. ವಿಷ ಅರಗ್ ಹಳ್ಳಿಯಲ್ಲಿ, ಮಹಾರಾಷ್ಟ್ರ ಅರಗ್ ಹಳ್ಳಿಯಲ್ಲಿ ಕೊಟ್ಟಿದ್ದಾರೆ.